ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ದೇಶವನ್ನೇ ಬೆಚ್ಚಿ ಬೀಳಿಸುವ ಕೆಲ ವರದಿಗಳು ಹೊರಬಿದ್ವಿ. ಅದೇನು ಹೇಳುತ್ತೆ ಅಂದ್ರೆ ಭಾರತದ ಕೆಲ ಭಾಗದಲ್ಲಿ ತಾಯಿಯ ಹಾಲಿನಲ್ಲೇ ಯುರೇನಿಯಂ ಅಂಶ ಕಂಡು ಬಂದಿದೆ. ಸ್ನೇಹಿತರೆ, ಇದೊಂದು ಗಂಭೀರವಾದ ವಿಷಯ. ಇದು ನಮ್ಮ ಆರೋಗ್ಯ, ನೀರು, ಪರಿಸರ ಹಾಗೂ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಮೂಡಿಸಿದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಾಯಿಯ ಹಾಲಿನಲ್ಲಿ ಯುರೇನಿಯಂ ಹೇಗ್ ಬಂದಿದೆ, ಇದರಿಂದಾಗಿ ತಾಯಿ ಮಗುವಿಗೆ ಏನ್ ಅಪಾಯ ಇದೆ, ಸರ್ಕಾರ ಇದನ್ನು ಹೇಗ್ ಪರಿಗಣಿಸಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡುವ. ಸ್ನೇಹಿತರೆ, ಇತ್ತೀಚಿನ ಕೆಲ ಸೈಂಟಿಫಿಕ್ ಜರ್ನಲ್ಗಳು, ಭಾರತದ ವಿವಿಧ ವಿಶ್ವವಿದ್ಯಾಲಯಗಳ ಅಧ್ಯಯನಗಳು, ಆರೋಗ್ಯ ಸಂಸ್ಥೆಗಳ ವರದಿಗಳ ಪ್ರಕಾರ ಪಂಜಾಬ್, ಹರಿಯಾಣ, ರಾಜಸ್ಥಾನ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ತಾಯಿಯ ಹಾಲಿನಲ್ಲಿ WHO ಲಿಮಿಟ್ ಅನ್ನು ಮೀರಿ ಯುರೇನಿಯಂನ ಅಂಶ ಪತ್ತೆಯಾಗಿವೆ. ವೀಕ್ಷಕರೇ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಮಿತಿಯ ಪ್ರಕಾರ ಗರಿಷ್ಠ ಅಂದ್ರೆ 1 ಲೀಟರ್ ನೀರಿನಲ್ಲಿ 30 ಮೈಕ್ರೋಗ್ರಾಂ ಯುರೇನಿಯಂ ಇರಬಹುದು. ಆದ್ರೆ ಇದು ಇಲ್ಲಿ 120 ರಿಂದ 200 ಮೈಕ್ರೋಗ್ರಾಂಗಳಿಗಿಂತಲೂ ಅಧಿಕವಾಗಿದೆ. ಇನ್ನು ಭಾರತದ ಗ್ರೌಂಡ್ ವಾಟರ್ ಬೋರ್ಡ್ ನ ವರದಿಯ ಪ್ರಕಾರ ಪಂಜಾಬ್ನ 20% ಗ್ರಾಮಗಳಲ್ಲಿ, ಹರಿಯಾಣದ 15% ಗ್ರಾಮಗಳ ನೀರಿನಲ್ಲಿ ಯುರೇನಿಯಂನ ಪ್ರಮಾಣ ಮಿತಿ ಮೀರಿದೆ. ಇದರಿಂದಾಗಿ ಈ ಭಾಗದ ನೀರನ್ನು ಕುಡಿಯುವ ತಾಯಂದಿರ ಎದೆಯಲ್ಲಿ ಯುರೇನಿಯಂ ಸೇರ್ತಾ ಇವೆ. ಸ್ನೇಹಿತರೆ, ಭಾರತದ 1.3 ಕೋಟಿಗೂ ಹೆಚ್ಚು ಬೋರ್ವೆಲ್ಗಳ ಭೂಗರ್ಭ ಜಲದಲ್ಲಿ ಯುರೇನಿಯಂ ಮಟ್ಟ ಹೆಚ್ಚಿದೆ. ಇದು ಯಾಕಾಗ್ತಿದೆ ಅನ್ನೋದನ್ನು ಗಮನಿಸೋದಾದ್ರೆ, ಪ್ರಮುಖವಾಗಿ ರಸಗೊಬ್ಬರಗಳ ಬಳಕೆ, ಕೈಗಾರಿಕೆಯ ತ್ಯಾಜ್ಯಗಳು ಹಾಗೂ ನ್ಯೂಕ್ಲಿಯರ್ ವೇಸ್ಟ್ ನ ಮಿಸ್ ಮ್ಯಾನೇಜ್ಮೆಂಟ್ ನಿಂದಾಗಿ ಇವುಗಳು ಅಂತರ್ಜಲವನ್ನು ಸೇರ್ತಾ ಇವೆ. ಇದೇ ನೀರನ್ನು ನಮ್ಮ ತಾಯಂದಿರು ಕುಡಿದಾಗ ಇದು ಅವರ ದೇಹವನ್ನು ಸೇರುವ ಸಾಧ್ಯತೆ ಹೆಚ್ಚಾಗುತ್ತೆ. ವೀಕ್ಷಕರೇ, ಇದೇ ನೀರನ್ನು ನಾವು ನಮ್ಮ ಬೆಳೆಗಳಿಗೆ ಇರಿಗೇಟ್ ಮಾಡಿದಾಗ ಅದರಲ್ಲಿರೋ ಯುರೇನಿಯಂ ಬೇರುಗಳಿಗೆ ಸೇರುತ್ತವೆ, ಮುಂದೆ ಆಹಾರದ ಮೂಲಕ ನಮ್ಮ ದೇಹವನ್ನು ಸೇರುತ್ತವೆ. ಇನ್ನು ನ್ಯೂಕ್ಲಿಯರ್ ಪ್ಲಾಂಟ್ ಇರುವ ಪ್ರದೇಶದಲ್ಲಿ ಗಾಳಿಯ ಮೂಲಕ ಕೂಡ ಯುರೇನಿಯಂ ನಮ್ಮ ದೇಹವನ್ನು ಸೇರುತ್ತವೆ. ವೀಕ್ಷಕರೇ, ಇನ್ನು ಈ ಯುರೇನಿಯಂ ಕಂಟಾಮಿನೇಷನ್ ಆದ ಎದೆ ಹಾಲನ್ನು ಕುಡಿದ ಮಕ್ಕಳ ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟ್ ನಿಧಾನವಾಗುತ್ತೆ, ಲೋ ಬರ್ತ್ ವೇಟ್, ಬೋನ್ ಮಿನರಲೈಸೇಷನ್ ಕಡಿಮೆ ಆಗುತ್ತೆ, ಮಗುವಿನ DNA ಮೇಲೂ ಲಾಂಗ್ ಟರ್ಮ್ ಮ್ಯೂಟೇಷನ್ ಪರಿಣಾಮ ಬೀರುತ್ತೆ. ಸ್ನೇಹಿತರೆ, ಅಮೆರಿಕನ್ ಹೆಲ್ತ್ ಫಿಸಿಕ್ಸ್ ಜರ್ನಲ್ ಪ್ರಕಾರ ಶಿಶುಗಳು ರೇಡಿಯೇಷನ್ ಸೆನ್ಸಿಟಿವ್ ಆಗಿರುವುದರಿಂದ ಯುರೇನಿಯಂ ಎಕ್ಸ್ಪೋಜರ್ಗೆ ಬಹಳ ಬೇಗ ಒಳಗಾಗುತ್ತವೆ. ಇನ್ನು ಇದು ತಾಯಂದ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ, ಯುರೇನಿಯಂ ಒಂದು ಹೆವಿ ಮೆಟಲ್ ಆಗಿರೋದ್ರಿಂದ ಇದು ಸ್ತನ ಕೋಶಗಳ DNA ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ನಾರ್ತ್ ಇಂಡಿಯಾದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಯುರೇನಿಯಂ ನಮ್ಮ ದೇಹದಲ್ಲಿ ಹೆಚ್ಚು ದಿನ ಇದ್ರೆ ಅದು ನಮ್ಮ ಕಿಡ್ನಿ ಫಿಲ್ಟರಿಂಗ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇದರಿಂದಾಗಿ ಗರ್ಭಧಾರಣೆ, ಹಾಲು ಉತ್ಪಾದನೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ವೀಕ್ಷಕರೇ, ಪಂಜಾಬ್ನ ಬಟಿಂಡಾ, ಬಿಕಾನೇರ್, ಮನ್ಸಾ, ಹರಿಯಾಣದ ಸಿರ್ಸಾ, ಫತೇಹಾಬಾದ್, ರಾಜಸ್ಥಾನದ ಜೋಧ್ಪುರ ಹಾಗೂ ನಮ್ಮ ಕರ್ನಾಟಕದ ಬಿಜಾಪುರದ ಭಾಗಗಳ ಮಕ್ಕಳಲ್ಲಿ ಡಿಫಾರ್ಮಿಟೀಸ್, ಲರ್ನಿಂಗ್ ಡಿಸೇಬಿಲಿಟೀಸ್ ಗಳನ್ನು ಸ್ಥಳೀಯ ವೈದ್ಯರು ಗಮನಿಸಿದ್ದಾರೆ. ಸ್ನೇಹಿತರೆ, ದೇಶದಲ್ಲಿ ಇಷ್ಟೆಲ್ಲ ನಡೀತಿರುವಾಗ ಸರ್ಕಾರ ಈ ಬಗ್ಗೆ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆಯನ್ನ ಕೇಳಬಹುದು. ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ 2024 ರಿಂದ 22,000ಕ್ಕೂ ಅಧಿಕ ಬೋರ್ವೆಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಿದೆ. ಹಳ್ಳಿಗಳಲ್ಲಿ RO ಪ್ಲಾಂಟ್ ಗಳನ್ನು ಸ್ಥಾಪಿಸಲಾಗಿದೆ. ನ್ಯೂಕ್ಲಿಯರ್ ಪ್ಲಾಂಟ್ ಗಳಲ್ಲಿ ವೇಸ್ಟ್ ಮಾನಿಟರಿಂಗ್ ಹೆಚ್ಚಿಸಲಾಗಿದೆ. ಫಾರ್ಮಿಂಗ್ ನಲ್ಲಿ ನೈಟ್ರೇಟ್ ಹಾಗೂ ಫಾಸ್ಫೇಟ್ ಗೊಬ್ಬರ ಬಳಕೆ ನಿಯಂತ್ರಿಸಲಾಗಿದೆ. ಸ್ನೇಹಿತರೆ, ಸರ್ಕಾರ ಇಷ್ಟೆಲ್ಲ ಕ್ರಮ ಕೈಗೊಂಡ್ರು ಈ ಸಮಸ್ಯೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಧ್ಯಯನಕ್ಕೆ ಒಳಪಡಬೇಕೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ನಮ್ ದೇಶ ಇಷ್ಟೊಂದು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಿರ್ಬೇಕಾದ್ರೆ ಸಾಮಾನ್ಯ ಜನರಾದ ನಾವ್ ಏನ್ ಮಾಡಬಹುದು ಅಂತ ನೋಡೋದಾದ್ರೆ, ನಾವು ಹೆಚ್ಚಾಗಿ RO+ UV ನೀರನ್ನೇ ಬಳಸಬೇಕು. ಯಾಕೆಂದ್ರೆ RO ಹೆವಿ ಮೆಟಲ್ ಹಾಗೂ ಯುರೇನಿಯಂ ಅನ್ನು ಕುಡಿಯುವ ನೀರಿನಿಂದ ಬೇರ್ಪಡಿಸುತ್ತೆ. ನಮ್ಮ ಸುತ್ತಲಿನ ಕುಡಿಯುವ ನೀರಿನ ಮೂಲಗಳನ್ನು ಜಲ ಪರೀಕ್ಷೆಗೆ ಒಳಪಡಿಸಬೇಕು. ನಿಯಮಿತವಾಗಿ ಮಕ್ಕಳ ಆರೋಗ್ಯ ಪರೀಕ್ಷೆ ಮಾಡ್ತಾ ಇರಬೇಕು. ವೀಕ್ಷಕರೇ, ತಾಯಿಯ ಹಾಲು ಸುರಕ್ಷಿತವಾಗಿದ್ರೆ ಮಾತ್ರ ದೇಶದ ಭವಿಷ್ಯ ಕೂಡ ಸುರಕ್ಷಿತವಾಗಿದ್ದಂತೆ. ತಾಯಿಯ ಹಾಲಿನಲ್ಲಿ ಯುರೇನಿಯಂ ಪತ್ತೆಯಾಗಿರುವುದು ಭಯಕ್ಕಿಂತ ಒಂದು ಎಚ್ಚರಿಕೆಯ ವಿಷಯವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಷಯ ಇಷ್ಟ ಆದ್ರೆ ಲೈಕ್ ಕೊಡಿ. ಮುಂದಿನ ದಿನ ಮತ್ತಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಫ್ಯಾಕ್ಟ್ ಮಿಂಟ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.